ನೋಡಿ, ನೀರ್ ಅಡಿಕೆ ಬಾಯಿ ಅಡಿಕೆ ಆದಾಗ ನಾವು ಎಷ್ಟು ನೀರು ಹಂಗೆ ಕುಡಿತೀವಿ, ತೃಪ್ತಿ ಆಗೋರು ಕುಡಿತೀವಿ. ಅದೇ ತರನೇ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕ್ಯೂರಿಂಗು ಹಂಗೆ ಮುಖ್ಯವಾಗಿರುತ್ತೆ. ಬ್ರಿಕ್ ವರ್ಕ್ ಆಗ್ಲಿ, ಸಾಲಿಡ್ ಬ್ಲಾಕ್ ಆಗ್ಲಿ, ಗೋಡೆ ತಲೆ ಮೇಲಿಂದ ಇಟ್ಟು ಕ್ಯೂರಿಂಗ್ ಮಾಡಿದ್ರೆ ಅದು ಫುಲ್ ನೀರು ಕುಡಿತದೆ. ಅದು ನೀರು ಕುಡಿದಾಗ ನಮ್ಗೆ ಎಷ್ಟು ತೃಪ್ತಿ ಆಗುತ್ತೋ ಅದೇ ತರ ಬಿಲ್ಡಿಂಗ್ ಸ್ಟ್ರೆಂತ್. ನೋಡಿ, ಈ ತರ ಗೋಡೆ ಮೇಲಿಂದ ಕೆಳಗಡೆವರೆಗೂ ಇಳಿಯೋ ತರ ಹಾಕ್ಬೇಕು. ನಿಮ್ಗೆ ತೋರ್ಸಾ ಇದೆ ನೋಡಿ, ಕೆಳಗಡೆವರೆಗೂ ಇಳಿಯಲಿ, ನೀರು ಇಳಿಯೋದು ಕಾಣ್ತಾ ಇದೆ. ಬರೀ ಅದನ್ನ ಮಾತ್ರ ಅಲ್ಲ, ಎಲ್ಲಾ ಜಾಗದಲ್ಲೂ ನೋಡಿ ಗೋಡೆ ಎಷ್ಟು ತಣ್ಣು ಕಾಣ್ತಾ ಇದೆ ನೋಡಿ. ಆ ಗೋಡೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂರಿಂಗ್ ಆಗಿದೆ, ಯಾವ ತರ ಕ್ಯೂರಿಂಗ್ ಆಗಿದೆ ಅಂತ. ಆದ್ರೆ ಕೇರ್ಫುಲ್, ಹುಷಾರಾಗಿ ಮಾಡಿ. ಸ್ವಲ್ಪ ಯಾಮಾರಿದ್ರು ಕೆಳಗಡೆ ಬೀಳ್ತೀರಾ, ಕೇರ್ ತಗೊಂಡು ಮಾಡಿ. ಸಜ್ಜೆ ಕೆಳಗಡೆ ಇರೋದು ನಾವು ಫಿಂಕರ್ ಮಾಡ್ತೀವಿ, ಯಾಕಂದ್ರೆ ಔಟ್ ಸೈಡ್ ಮಾತ್ರ ಕೆಳಗಡೆ ಅವ್ರಿಗೆ ಇಳೀತದೆ. ನೋಡಿ ಈ ತರ, ಇದು ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿ ಫ್ಲೋರ್ಗೂ ಇದೇ ತರ ಕ್ಯೂರಿಂಗ್ ಮಾಡ್ತಾ ಇದ್ರೆ ಕ್ಯೂರಿಂಗು ಚೆನ್ನಾಗುತ್ತೆ, ಲೈಫು ಬರುತ್ತೆ, ಕ್ರ್ಯಾಕ್ಸ್ ಬರಲ್ಲ, ಕ್ರ್ಯಾಕ್ ಎಲ್ಲ ಅವಾಯ್ಡ್ ಆಗುತ್ತೆ. ಈ ಕೆಳಗಡೆ ಲೆವೆಲ್ ಇರೋದು ಈ ತರ. ಗೋಡೆ ಕಟ್ಟಬೇಕಾದ್ರೂ ಆಗ್ತಾ ಇರ್ತೀವಿ ನೋಡಿ ಈ ತರ. ನೋಡಿ, ನಾವು ಸುಮ್ಮನೆ ಹೇಳ್ತಿಲ್ಲ, ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮೇಲೇನೆ. ಈಗೇನೋ ಮೋಟ್ರ್ ಹಾಕ್ಬಿಟ್ರಿ, ಇದು ವಿದೌಟ್ ಮೋಟ್ರ್. ನೋಡಿ, ನಮ್ಮ ಹುಡುಗರು ಗೋಡೆ ಮೇಲೆ ನಿಂತ್ಕೊಂಡು ಬೆಂದಿಗೆ ಬಕೆಟ್ ಅಲ್ಲಿ ಹಾಕ್ತಾರೆ, ಇಟ್ಕೆ ಗೋಡೆಗೂ ಹಾಕ್ತಾ ಇದೀವಿ. ನಮ್ಮ ಹಳೆ ವಿಡಿಯೋಗಳಿದೆ ನೋಡಿ, ಪ್ಲಾಸ್ಟಿಂಗು ನೋಡಿ ಇದೇ ತರ ಹಾಕ್ತಿವಿ. ಈ ತರ ಕ್ಯೂರಿಂಗ್ ಬಗ್ಗೆ ತುಂಬಾ ವಿಡಿಯೋಗಳು ಮಾಡಿದೀವಿ, ನಮ್ಮ ಹಳೆ ವಿಡಿಯೋಗಳಿದೆ, ನೋಡಿ. ಅದರಲ್ಲಿ ಏನೇ ಡೌಟ್ ಇದ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕೆಲಸ ಇಷ್ಟ ಆದ್ರೆ, ಯಾವುದೇ ಕೆಲಸ ಆಗಲಿ, ರಿನೋವೇಷನ್ ವರ್ಕ್ ಇದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.